ರಾಮನಗರ ವಾರ್ಡ್ ನಂಬರ್ 45 ವಾರ್ಡ್ನಲ್ಲಿ ಬಹಳ ಮೂಲಭೂತ ಸಮಸ್ಯೆಗಳಿತ್ತು. ಹೊರಚರಂಡಿ ಮತ್ತು ನಾಲಿ ಮತ್ತು ನೀರು, ಮಳೆಗಾಲ ನೀರು ಬಂದಾಗ ಸಮಸ್ಯೆ ಆಗ್ತಿದ್ದು. ಅದು ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಮಹಾನಗರ ಪಾಲಿಕೆ ಕಮಿಷನರ್ ಮನವಿ ಕೊಟ್ಟಿದ್ದೀವಿ. ಮನವಿಗೆ ಸ್ಪಂದಿಸಿ ಕಮಿಷನರ್ ಏನಂದ್ರು ಮಾಡ್ಕೊಡ್ತೀನಿ ಅಂತ ಹೇಳಿ ಕೇಸಿ ಭರವಸೆ ಕೊಟ್ಟು ಕೇಸಿ ಇವತ್ತೇ ಇಮಿಡಿಯೇಟ್ಲಿ ಇವತ್ತು ಹೋಗ್ರಿ ಅಲ್ಲಿ ಏರಿಯಾಗ ರಾಮನಗರಕ್ಕೆ ವಾರ್ಡಿಗೆ ಹೋಗಿ ಅದು ಪೈಪ್ ಲೈನ್ ಮಾಡ್ರಿ, ಅದ್ ನೀರಿನ ಸಮಸ್ಯೆ ಭಾಳ ಅಂತ ಅಂದಾಗ ಇವತ್ತು ಫೋನ್ ಹಚ್ಕೇಸಿ ಕಮಿಷನರ್ ಸಾಹೇಬ್ ಹೇಳ್ಯಾರ, ಅವ್ರಿಗೆ ಜೈ ಅವರಿಗೆ ಹೇಳಿಕೇಸಿ ಇವತ್ತು ಬರ್ತೀನಿ ಅಂತ ಹೇಳ್ಯಾರ. ಇವತ್ತು ಕಮಿಷನರ್ ಭಾಳ ಕೆಲಸ ಇತ್ತು ಇವತ್ತು ಬಂದಿದ್ದಕ್ಕ. ಇವತ್ತು ರಾಮನಗರಕ್ಕ ಇವತ್ತು ಬರಗಾಲ ಆಗಿತ್ತು ರಾಮನಗರ. ಇವತ್ತು ನೀರಿಂದು ಬರಗಾಲ ಇದ್ದಾಗ ಈಗ ನೀರು ಕುಡಿಸೋದ ಕೆಲಸನ ಮಾಡಿದ ಕಮಿಷನರ್ ಸಾಹೇಬರು ಇವತ್ತು ರಾಮನಗರಕ್ಕ. ಅದು ಒಳ್ಳೇದಾಯ್ತು. ಅದು ಎಲ್ಲ ಗ್ರಾಮ ಏನ್ ರಾಮನಗರದ ಏನ್ ಎಲ್ಲರೂ ಓಣಿದು ಬಂದು ಗ್ರಾಮರು ಬಂದ್ ಕೇಸಿ ಇವತ್ತು ರಾಮನಗರ ಬಂದು ಮನವಿ ಕೊಟ್ಟಿದ್ದೇವೆ ಕಮಿಷನರ್ ಸಾಹೇಬರಿಗೆ. ಇವತ್ತು ರಾಮನಗರ ಬಂಧಿಸಿ ಇವತ್ತು ಕಮಿಷನರ್ ಸ್ಪಂದಿಸಿ ಇವತ್ತು ಏನಪ್ಪಾ ಅಂದ್ರೆ ಇವತ್ತು ಮನವಿ ನಮ್ಗೆ ಸ್ವೀಕರಿಸಿ ಮಾಡಿಸಿ ಇವತ್ತು ಮಹಾನಗರ ಪಾಲಿಕೆ ಕಮಿಷನರ್ ಒಂದು ಇವತ್ತು ನಮಗೆ ಭರವಸೆ ಕೊಟ್ಟು ಇವತ್ತು ಜೈ ಅವರಿಗೆ ಮಾತಾಡಿ ಇವತ್ತು ರಾಮನಗರ ಕೋಕೇಸದ್ ಏನ್ ಪೈಪ್ ಲೈನ್ ಅದ ಮಾಡ್ರಿ, ಏನ್ ನೀರಿಂದ ಸಮಸ್ಯೆಗಳದ ಎಲ್ಲಾ ಮಾಡ್ರಿ ಅಂತ ಭರವಸೆ ಕೊಟ್ಟು ಇವತ್ತು ನಮಗ ರಾಮನಗರಕ್ಕ ಬಹಳ ನೀರಿಂದು ಸಮಸ್ಯೆ ಇತ್ತು. ಇವತ್ತು ಸಮಸ್ಯೆಗಳು ನಿರ್ನಾಶ ಮಾಡಿ ಇವತ್ತು ಅನುಕೂಲ ಮಾಡಿಕೊಟ್ರ ಕಮಿಷನರ್ ಅವರು, ಅವರಿಗೆ ಧನ್ಯವಾದ ಕೊಡ್ತೀನಿ. ಮತ್ತು ಅದ್ರ ಜೊತೆಯಲ್ಲಿ ಇವತ್ತು ಏನಪ್ಪಾ ಅಂದ್ರೆ ರಾಮನಗರದಲ್ಲಿ ಬಹಳ ಸಮಸ್ಯೆಗಳು ಇತ್ತು. ಇವತ್ತೆಲ್ಲ ಸಮಸ್ಯೆಗಳು ಆಗಿ ಎಲ್ಲರ ಕಮಿಷನರ್ ಸಾಹೇಬರು ಹೇಳಿ ಇವತ್ತು ನಮಗ ರಾಮನಗರಕ್ಕೆ ಜೈ ಒಳಗೆ ಹೋಗ್ರಿ ಅಂತ ಇವತ್ತು ಭರವಸೆ ಕೊಟ್ರ. ಇವತ್ತು ರಾಮನಗರ ಎಲ್ಲರೂ ಖುಷಿಯಾಗಿ ಇರ್ರಿ ಅಂತ ರಾಮನಗರಕ್ಕೆ ಹೇಳಿದಾರೆ ಕಮಿಷನರ್.